ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಗರ ಸಂಭ್ರಮಾಚರಣೆಯನ್ನ ಗಮನಿಸ್ತಾ ಇದ್ದೀರಾ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ನಮ್ಮವರೇ ಗೆದ್ದಿದ್ದಾರೆ ಅನ್ನೋದು ಇವ್ರ ಖುಷಿ. ಬಟ್ ಇವ್ರು ಗೆಲ್ತಾರಾ? ಅದಕ್ಕೆ ಉತ್ತರ ನಮಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಮುಂಬೈ ಪಾಲಿಕೆ ಚುನಾವಣೆ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ತನ್ನ ಮೇಯರ್ ಅನ್ನು ನೋಡ್ತಾ ಇದೆ. ಯಾಕೆ ಬಿಜೆಪಿ ಅಂತ ನಾವು ಈಗಲೇ ಕನ್ಫರ್ಮೇಶನ್ ಕೊಡ್ತಾ ಇದ್ದೀವಿ ಅಂದ್ರೆ, ಈಗಿರೋ ರಿಸಲ್ಟ್ ನ ಟ್ರೆಂಡ್ ಪ್ರಕಾರ, ಸ್ಥಳೀಯ ಮಾಹಿತಿ ಪ್ರಕಾರ ದೊಡ್ಡಣ್ಣನ ಪಾತ್ರವನ್ನ ಈ ಚುನಾವಣೆಯಲ್ಲಿ ವಹಿಸಿರೋದು ರಿಸಲ್ಟ್ ನ ಪ್ರಕಾರ ಬಿಜೆಪಿ 84-82 ಅನ್ನೋ ತರ ಬಂದು ನಿಲ್ತಾ ಇದ್ದಾರೆ. ಏಕನಾಥ್ ಶಿಂದೆ ಬಣ 30-40 ಅನ್ನೋ ರೀತಿ ಇನ್ನು ಟ್ರಯಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಬಿಜೆಪಿಗೆ ಮೇಯರ್ ಪಟ್ಟ ಒಲಿಬಹುದು. ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಹಿಂದಿ ಭಾಷಿಕ ಅಥವಾ ಮರಾಠಿ ಭಾಷಿಕರನ್ನ, ಒಟ್ಟು ಹಿಂದೂ ಮರಾಠಿ ಭಾಷಿಕರನ್ನ ನಾವು ಮೇಯರ್ ಆಗಿ ಆಯ್ಕೆ ಮಾಡ್ತೀವಿ ಅಂತ ಮುಂಚೆನೆ ಹೇಳಿತ್ತು. ಯಾರ ಹೆಸರು ಕೂಡ ಇನ್ನೂ ಮುನ್ನೆಲೆಯಲ್ಲಿ ಇಲ್ಲ. ಬಟ್ ಆಲ್ರೆಡಿ ಸರ್ವ ತಯಾರಿಯನ್ನ ಮಾಡ್ಕೊಂಡಿದ್ರು. ಅಂದ್ರೆ ಅವ್ರ ಕಾನ್ಫಿಡೆನ್ಸ್ ಲೆಕ್ಕ ಹಾಕಿ ಟ್ರಿಪಲ್ ಇಂಜಿನ್ ಸರ್ಕಾರ ಮಹಾರಾಷ್ಟ್ರದಲ್ಲಿ ಬಂತು ಅನ್ನೋ ಖುಷಿ ಬೆಂಗಳೂರಿನಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಮಹಾರಾಷ್ಟ್ರದಲ್ಲಿ ಜೋರಾಗಿ ಮಳೆ ಆಗಿದೆ, ಸಂಭ್ರಮಾಚರಣೆ ಪಡ್ತಾ ಇರೋದು ನಮ್ಮ ಬೆಂಗಳೂರಿನ ಬಿಜೆಪಿ ನಾಯಕರು. ನಮಗೂ ಕೂಡ ಒಳ್ಳೆ ಮಳೆ ಆಗುತ್ತೆ, ಒಳ್ಳೆ ಬೆಳೆ ತೆಗಿತೀವಿ ಅನ್ನೋ ನಿರೀಕ್ಷೆ ಅವ್ರದ್ದು. ನಿರೀಕ್ಷೆ ಇಟ್ಕೊಳ್ಬಹುದು, ಬಟ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಮಮತಾ, ಖಂಡಿತವಾಗಿ ಕೂಡ ಬೇರೆ ಬೇರೆ ಚುನಾವಣೆಯನ್ನ ರಾಜ್ಯ ಬಿಜೆಪಿ ಸಂಭ್ರಮಿಸ್ತಾರೆ. ಹಾಗಾಗಿ ತಮ್ಮ ಗೆಲುವನ್ನು ಸಂಭ್ರಮಿಸೋದು ಯಾವಾಗ ಅಂತ ಅವರ ಕಾರ್ಯಕರ್ತರೇ ಮಾತನಾಡ್ಕೊಳ್ತಾರೆ. ಸಹಜವಾಗಿಯೇ ಬಿಜೆಪಿ ಮಾಡಿಕೊಂಡಂತಹ ತಪ್ಪು ಎಡವಟ್ಟುಗಳಿಂದಲೇ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅಧಿಕಾರಕ್ಕೆ ಬಂತು ಅನ್ನೋದನ್ನ ಅವರ ಪಕ್ಷದವರು ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಅಷ್ಟೊಂದು ಹೀನಾಯವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತಹ ಒಂದು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳೇನಿತ್ತು ಅದೆಲ್ಲವನ್ನು ಕೂಡ ತಲೆಕೆಳಕಾಗಿ ಮಾಡಿ ಬಿಜೆಪಿ ಪಕ್ಷ ಇಷ್ಟೊಂದು ಮೋದಿ ಇದ್ದಾಗಲೂ ಕೂಡ ಪರ್ಫಾರ್ಮೆನ್ಸ್ ಬೇಕಿತ್ತ, ಇಷ್ಟೊಂದು ಕೆಳಮಟ್ಟದ ಪರ್ಫಾರ್ಮೆನ್ಸ್ ಅಂತಲೂ ಕೂಡ ಸಾಕಷ್ಟು ಆ ಸಂದರ್ಭದಲ್ಲಿ ಟೀಕೆಗಳು ಜೊತೆಗೆ ಆತ್ಮಾವಲೋಕನ ಎಲ್ಲವೂ ಕೂಡ ನಡೆದಿತ್ತು. ಹಾಗಾಗಿ ಈಗ ಬಿಜೆಪಿಗೆ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ವರದಾನ ಆಗುತ್ತಾ ಅನ್ನೋದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ, ಮೈತ್ರಿಯೊಂದಿಗೆ ಹೋಗಬೇಕು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಅದೇನೇ ಇರಲಿ ಒಂದು ಕಡೆ. ಆದರೆ ರಾಜ್ಯ ಬಿಜೆಪಿ ಬೇರೆ ರಾಜ್ಯಗಳಲ್ಲಿ ಮಾಡುವಂತಹ ಸ್ಟ್ರಾಟಜಿ ಜೊತೆಗೆ ಸಂಘಟನೆ ಜೊತೆಗೆ ಯಾವುದೇ ರೀತಿಯ ಒಡಕಿಲ್ಲದೆ ಒಗ್ಗಟ್ಟಿನಿಂದ ಹೋದರೆ ಮಾತ್ರ ಆ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಅದಕ್ಕೆ ಇನ್ನೊಂದು 2-2.5 ವರ್ಷಗಳ ಟೈಮ್ ಇದೆ. ಆ ಕಾರಣಗಳಿಗೋಸ್ಕರ ಈ ಟೈಮ್ನಲ್ಲಿ ಪಾಠ ಕಲಿಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ಕಲಿತಂತೆ ಆ ಪಾಠವನ್ನು ಯಾವಾಗ ಕಲಿತಾರೆ ನಾಯಕರು ಅವರೇ ಹೇಳ್ಬೇಕಾಗತ್ತೆ. ಇನ್ನೊಂದು ಕಡೆ ಈ ಒಂದು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಎಲ್ಲ ಒಂದು ಕಡೆ ನಿರೀಕ್ಷಿತ ಮಟ್ಟದಲ್ಲೇ ತನ್ನ ನಂಬರನ್ನು ಕ್ರಾಸ್ ಮಾಡೋದಕ್ಕೆ ಈಗಾಗಲೇ ಮುಂದಾಗ್ತಾ ಇದೆ. ಅಂದರೆ ಏನು ವಿಶ್ಲೇಷಣೆಗಳ ಚುನಾವಣಾ ನಂತರ ಸಮೀಕ್ಷೆಗಳು ಏನೆಲ್ಲ ಹೇಳಿತ್ತು ಆ ಸಮೀಕ್ಷೆಗಳ ಒಂದು ಮಾರ್ಕನ್ನು ಈಗಾಗಲೇ ಕ್ರಾಸ್ ಮಾಡುವಂಥದ್ದು ಕೂಡ ಈಗಾಗಲೇ ಮುಂದಾಗಿದೆ. ಹಾಗಾಗಿ ಬಹುತೇಕ ಆ ಮಾರ್ಕನ್ನು ತಲುಪ್ತಾ ಇದೆ. ಹಾಗಾಗಿ ಇದು ಬಿಜೆಪಿಗೆ ಬಹುದೊಡ್ಡ ಗೆಲುವು ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಒಂದು ಹೊಡೆತದಿಂದ ಒಂದು ರೀತಿಯಲ್ಲಿ ಚೇತರಿಸಿಕೊಂಡು ತದನಂತರ ವಿಧಾನಸಭೆಯಲ್ಲಿ ಅಧಿಕಾರವನ್ನು ಹಿಡಿದ್ರು. ತದನಂತರ ಈಗ ಮುಂಬೈನ ದೇಶದ ಅತಿ ಶ್ರೀಮಂತ ಪಾಲಿಕೆ ಮುಂಬೈನ ಒಂದು ಅಧಿಕಾರವನ್ನು ಕೂಡ ಹಿಡಿತಾ ಇದ್ದಾರೆ. ಅವರೇ ಕೂಡ ಮೇಯರ್ ಆಗೋದು ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಅದರಲ್ಲೂ ಕೂಡ ಮುಂಬೈನಲ್ಲಿ ಒಂದು ರೀತಿಯಲ್ಲಿ ಟ್ರಿಬಲ್ ಎಂಜಿನ್ ಸರ್ಕಾರ ಅಂತಲೂ ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿ ಇದನ್ನ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಅಲ್ಲಿ ಬಹುದೊಡ್ಡವಾಗಿ ಈಗಲೇ ಠಾಕ್ರೆ ಬ್ರದರ್ಸ್ ಎಲ್ಲ ಒಂದು ಕಡೆ ಅಂದರೆ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಅವರು ಈ ಒಂದು ಚುನಾವಣೆಯ ಫಲಿತಾಂಶದಿಂದಲೇ ಒಂದು ರೀತಿಯಲ್ಲಿ ಮುಗಿದೋಗ್ಬಿಡ್ತಾರೆ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಅವರೂ ಕೂಡ ಮರಾಠಿ ಭಾಗದಲ್ಲಿ ಇನ್ನೂ ಕೂಡ ತಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಸ್ವಲ್ಪ ಮಟ್ಟಿಗೆ ಹಿಡಿದುಕೊಂಡಿದ್ದಾರೆ ಅನ್ನೋದಕ್ಕೆ ಆ ಒಂದು ನಂಬರ್ಸ್ ಬಂದಿರತಕ್ಕಂಥದ್ದೇ ಸಾಕ್ಷಿ. ಹಾಗಾಗಿ ಮರಾಠಿ ನೆಲದಲ್ಲಿ ಇನ್ನಷ್ಟು ಆ ಮತ ವಿಭಜನೆಗೆ ಯಾವ ರೀತಿ ಕೈ ಹಾಕಬೇಕು ಅನ್ನೋ ಸ್ಟ್ರಾಟಜಿನ ಕೂಡ ಬಿಜೆಪಿ ಮುಂದುವರಿಸುತ್ತೆ. ಜೊತೆಗೆ ಮರಾಠಿ ನೆಲವನ್ನು ಮತ್ತಷ್ಟು ಗಟ್ಟಿಯಾಗಿ ಹೇಗೆ ಹಿಡಿದುಕೊಳ್ಬೇಕು ಅನ್ನೋದು ಸ್ಟ್ರಾಟಜಿಯನ್ನು ಕೂಡ ರಾಜ್ ಠಾಕ್ರೆ ಬ್ರದರ್ಸ್ ಮಾಡ್ಬೋದು. ಹಾಗಾಗಿ ಮುಂದಿನ ರಾಜಕಾರಣ ಏನಿದೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ರಂಗು ಪಡೆಯುತ್ತೆ. ಅಂದರೆ ಮಾಡು ಇಲ್ಲವೇ ಮಡಿ ಎಲ್ಲ ಒಂದು ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮುಂದೆ ಏನಾದರೂ ಆದರೆ ಮತ್ತೆ ಫಿನಿಕ್ಸ್ ಅಂತ ಎದ್ದು ಬರುತ್ತೋ ಅಥವಾ ಮುಗ್ದೇ ಹೋಗ್ಬಿಡುತ್ತೋ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಮಮತಾ, ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅನ್ನೋದು ಕಾರ್ಯಕರ್ತರ ಚುನಾವಣೆ. ಕಾರ್ಯಕರ್ತರಿಗೆ ಎಷ್ಟು ಖುಷಿ ಇದೆ ನಮ್ಮ ಸರ್ಕಾರ ಆಡಳಿತದಲ್ಲಿರೋದು ಅನ್ನೋದ್ರ ಮೇಲೆ ಅವ್ರು ಗೆಲ್ಲಿಸ್ಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡ್ತಾರೆ. ಸೊ ಮಹಾರಾಷ್ಟ್ರದ ಕಾರ್ಯಕರ್ತರು ಬಿಜೆಪಿ ಇರಬಹುದು, ಏಕನಾಥ್ ಶಿಂದೆ ಬಣದಲ್ಲಿರ್ಬೋದು, ಆಕ್ಟಿವ್ ಆಗಿ ಕೆಲಸಗಳನ್ನು ಮಾಡ್ತಾ ಇದ್ರು. ಮತ್ತೆ ಹ್ಯೂಜ್ ಅಂದರೆ ದೊಡ್ಡ ಮಟ್ಟದ ಹಣ
ಅಭಿವೃದ್ಧಿ ಕೆಲಸಗಳಿಗೋಸ್ಕರ ನಿರಂತರವಾಗಿ ಪಂಪಾದ ಪರಿಣಾಮ ಕೂಡ ಇವತ್ತು ರಿಸಲ್ಟ್ನ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ.